ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಬೆಂಗಳೂರಲ್ಲಿ ಅಪ್ಪು ಸಮಾಧಿ ಇದೆ ಅಲ್ವಾ, ಅಲ್ಲಿ ನೋಡೋಕ್ಕಂತ ಬಂದಿದ್ದೀವಿ. ಫಸ್ಟ್ ಆ ಸರಿ ಬಂದಾಗೆ ಬರ್ಬೇಕು ಅನ್ಕೊಂಡೆ, ಮಿಸ್ ಆಯಿತು. ಅದಕ್ಕೋಸ್ಕರ ಈ ಸರಿ ಮಿಸ್ ಮಾಡಬಾರ್ದು ಅಂತ ನೋಡೋಕ್ಕೋಸ್ಕರ ಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ ಹೇಗಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ ನೋಡೋಕ್ಕೆ. ಫಸ್ಟ್ಗೆ ಇಲ್ಲಿ ಬರಬೇಕಾದ್ರೆ ಫಸ್ಟಿಂದನೇ ಎಂಟ್ರೆನ್ಸಿಂದನೇ ವೀಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಬಂದ ತಕ್ಷಣವೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನಟ ಸಾರ್ವಭೌಮ ಅಂತ ಅವ್ರದ್ದೊಂದು ಸ್ಟ್ಯಾಚು ಇದೆ. ತುಂಬ ಚೆನ್ನಾಗಿದೆ ನೋಡಿ. ಅವರು ಬಂದ ತಕ್ಷಣ ಅವ್ರು ನೋಡಿದರೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಂದರೆ, ಆಮೇಲೆ ಒಂದು ರೌಂಡ್ ಹಾಕಿದರೆ ಅವರೆಲ್ಲ ಅವರ ಅಪ್ಪಂದು, ಅಮ್ಮಂದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲರದ್ದು ಅಕ್ಕಪಕ್ಕನೇ ಇದೆ ಅವರು ಸಮಾಧಿಗಳು. ಅದನ್ನು ಆ ಸರಿನ ಲಾಸ್ಟ್ ಟೈಮ್ ಬಂದಾಗೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಿಸ್ ಆಗೋಯ್ತು. ಮಿಸ್ ಆಯಿತು ಅಂದರೆ ನಾವು 6 ಗಂಟೆ ಆಗಿಬಿಟ್ಟಿತ್ತು ಬರತ್ಲೆ. ಅದು 6 ಗಂಟೆಗೆ ಕ್ಲೋಸ್ ಅಲ್ವಾ, ಹಂಗಾಗಿ ಆಗಲಿಲ್ಲ ಬರೋಕ್ಕೆ. ಈ ಸರಿ ಮಿಸ್ ಮಾಡಬಾರ್ದು ಅಂತ ಬೇಗ ಬಂದಿದ್ವಿ ನೋಡೋಕ್ಕೆ. ಬೇಗ ಬಂದು ನೋಡ್ಕೊಂಡು ಹೋಗೋಣ ಅಂತ. ಡೈಲಿ ಎಷ್ಟೊಂದು ಜನ ಬರ್ತಾರೆ ಅಂದರೆ ತುಂಬ ಜನ ಬರ್ತಾರೆ. ಅಪ್ಪನ ನೋಡಬೇಕು ಅಂತಲೇ ಡೈಲಿ ಎಷ್ಟೊಂದು ಜನ ಬರ್ತಾರೆ. ಬಂದು ಎಲ್ಲರೂ ನೋಡಿ ಎಷ್ಟು ಖುಷಿಯಾಗುತ್ತೆ. ಎಲ್ಲರೂ ಗುಲಾಬಿ ಗಿಡ ತಂದು ನೋಡಿ ಅವ್ರಿಗಿಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಎಲ್ಲರೂ ಹೋಗ್ತಾರೆ. ಎಷ್ಟು ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಂದರೆ ಮನಸ್ಸಿಗೆ ಒಂಥರ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಅಷ್ಟು ಫೀಲ್ ಆಗುತ್ತೆ. ಅವರು ಎಲ್ಲೂ ಹೋಗೇ ಇಲ್ಲ, ಇಲ್ಲೇ ಇದ್ದಾರೆ ನಮ್ಮ ಜೊತೆನೇ. ಸುಮ್ಮನೆ ಅವ್ರದ್ದು ಒಂದು ಯಾವುದೋ ಫಿಲಮಿಂದು ಅವ್ರದ್ದು ಪೋಸ್ಟ್ರ್ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅನ್ನಿಸುತ್ತೆ. ಬಂದರೆ ಅಷ್ಟೊಂದು ಅವರು ಇಲ್ಲ ಅಂತ ಅನ್ನೋಕ್ಕೆ ಆಗಲ್ಲ ನಮ್ಮ ಕಡೆಯಿಂದ. ನನ್ನ ಮಗ ರೋಸ್ ತೊಗೊಳೋಣಮ್ಮ ಅಂತಂದ. ರೋಸ್ ತೊಗೊಂಡು ಹೋಗ್ತಾ ಇದ್ದಾನೆ ಅರ್ಜೆಂಟಲ್ಲಿ. ಎಲ್ಲಿದ್ದಾರೆ ಅಪ್ಪು ಸರ್ ಅಂತ ನೋಡೋಕ್ಕೆ ಫಸ್ಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾನೆ ಅವನು. ಏನೋ ಒಂಥರ ಎಷ್ಟು ನೋಡ್ರಿ, ಮಕ್ಕಳಿಗೂ ಎಷ್ಟು ಹತ್ತಿರ ಆಗಿಬಿಟ್ಟಿದ್ದಾರೆ ಅವರು. ಮಕ್ಕಳನ್ನು ಕೂಡ ಅಷ್ಟು ಪ್ರೀತಿಸ್ತಾರೆ. ಮಕ್ಕಳಿಗೆ ಅಪ್ಪು ಸರ್ ಅಂದರೆ ಎಷ್ಟು ಇಷ್ಟ. ಮಕ್ಕಳಿಗೂ ಇಷ್ಟ, ವಯಸ್ಸಾದವ್ರಿಗೂ ಇಷ್ಟ, ವಯಸ್ಸಿದ್ದವ್ರಿಗೂ ಇಷ್ಟ. ನಮಗೆ ತುಂಬ ಖುಷಿ ಆಗ್ತು. ಅವರು ಬಂದು ನೋಡಿದ್ವಲ್ಲ, ಎಷ್ಟು ಖುಷಿ ಆಯ್ತು ಅಂದರೆ ತುಂಬಾ ಖುಷಿ ಆಯಿತು. ಅದಕ್ಕೆ ಎಲ್ಲ ವಿಡಿಯೋ ಮಾಡೋಣ, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನಕ್ಕೆ ಬೆಂಗಳೂರಿಗೆ ಬಂದಾಗ ಅಪ್ಪು ಸಮಾಧಿ ನೋಡಲೇಬೇಕು, ಅಪ್ಪು ಅವ್ರ ಹತ್ರ ಬಂದು ಹೋಗಲೇಬೇಕು, ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಬಟ್ ಆಗ್ತಿರಲ್ಲ. ಎಲ್ಲರಿಗೂ ಒಂದಲ್ಲ ಒಂದಿನ ಆಸೆ, ಒಂದಿನ ಹೋಗಿ ನೋಡಬೇಕು ಅಂತ. ಅವ್ರಿಗೆ ಆಗ್ತಿರಲ್ಲವಲ್ಲ, ಹಂಗಾಗಿ ನಾನು ಹಾಕಿದರೆ ವಿಡಿಯೋ ಅವ್ರಿಗೆ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡು ಫುಲ್ ವಿಡಿಯೋ ಹಾಕೋಣ ಎಲ್ಲದು ಅಂದ್ಕೊಂಡು ಹಾಕಿದ್ದೆ. ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂದರೆ ಕಮೆಂಟ್ ಮಾಡಿದರೆ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅಂತ ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅದು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯಿತೋ ಇಲ್ಲ ಅಂತ. ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ನಾನು ಮುಂದೆ ಅನ್ನೋದು ಗೊತ್ತಾಗುತ್ತೆ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ನೀವು ಕೂಡ ನನಗೆ ಹೇಳಿದರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಡೈಲಿ ವಿಡಿಯೋ ಹಾಕೋಣ ಅಂತ ಅಂದ್ಕೊತೀನಿ. ಎಷ್ಟೋ ಕಷ್ಟಪಟ್ಟು ಮಕ್ಕಳು ಇದ್ದಾರಲ್ಲ, ಹಂಗಾಗಿ ವಿಡಿಯೋ ಹಾಕೋದಾಗದೇ ಇಲ್ಲ. ಅದಕ್ಕೂ ಕಷ್ಟಪಡ್ಕೊಂಡು ವಿಡಿಯೋ ಹಾಕಿರ್ತೀನಿ. ಅಪ್ಪು ಅವ್ರ ಪಕ್ಕದ ಅಲ್ಲಿ ಅವ್ರ ಅಮ್ಮರು ಸಮಾಧಿ ಕೂಡ ಇದೆ. ಅಮ್ಮವರು ಪಕ್ಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಕೂಡ ಇದೆ. ಅವನ್ನೆಲ್ಲ ನೋಡ್ಕೊಂಡ್ವಿ. ಎಷ್ಟಂದರೆ ನಾವು ಯಾವಾಗೂ ಕೂಡ ನೋಡಿದ್ದೇ ಇಲ್ಲ. ಯಾವಾಗಿಂದನೂ ರಾಜ್ಕುಮಾರ್ ಸಮಾಧಿ ಇತ್ತು, ಅಮ್ಮವ್ರ ಸಮಾಧಿ ಇತ್ತು, ನೋಡಿದ್ದೇ ಇಲ್ಲ. ಅದಕ್ಕೆ ಈ ಸರಿ ಬಂದು ಎಲ್ಲ ನೋಡ್ಕೊಂಡು ಹೋಗಲೇಬೇಕು ಅಂತ ಬೇಗ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ನೋಡಿ ನಮಗೂ ತುಂಬ ಖುಷಿ ಆಯಿತು. ನಮ್ಮಮ್ಮ ನಾವು ಎಲ್ಲರೂ ಬಂದಿದ್ವಿ. ತುಂಬ ಖುಷಿ ಆಯಿತು ನೋಡಿಕೊಂಡು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ಯಾವ ಚಿತ್ರದಲ್ಲಿ ಭಾಗವಹಿಸಿದ್ರು ಅಂದರೆ ಯಾವ್ಯಾವ ಪಾತ್ರ ಮಾಡಿದರು ಫಿಲಮಲ್ಲಿ, ಎಲ್ಲ ಫಿಲಮಿಂದು ಅಲ್ಲಿ ಚಿತ್ರ ಹಾಕಿದ್ದಾರೆ. ಅದು ಅವರು ಫಸ್ಟಿಂದ ಲಾಸ್ಟ್ವರೆಗೆ ಯಾವ್ಯಾವ ಚಿತ್ರ ಮಾಡಿದ್ರು ಎಲ್ಲ ಚಿತ್ರ ಹಾಕಿದ್ದಾರೆ. ಅದನ್ನು ಕೂಡ ನೋಡಿ ಎಲ್ಲ ಇಷ್ಟ ಆಯಿತು ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿದರೆ ನನಗೆ ಖುಷಿ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ವಿಡಿಯೋ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಯಿತು ಇಲ್ಲೋ ವಿಡಿಯೋ ಹೇಗಿದೆ ಅಂತ. ಇನ್ನು ಯಾವ ಥರ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ.
ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.